ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 10 ಡಿಫರೆಂಟ್ ಆಗಿ ಹಾಕುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕುಚ್ಚುಗಳನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಚ್ಚನ್ನು ಕಟ್ಟೋದಕ್ಕೆ ಥ್ರೆಡ್ಡನ್ನು ಇದು ನೋಡಿ 70 ಎಳೆಯನ್ನು ಪೋಣಿಸ್ಕೊಂಡಿದ್ದೀನಿ. ಒಂದು ಸೈಡ್ 70 ಎಳೆ ಪೋಣಿಸ್ಕೊಂಡಾಗ ನಮಗಿಲ್ಲಿ ಡಬಲ್ ಆಗಿ 140 ಎಳೆ ಬರುತ್ತೆ. ಹಾಗೆ ಇಲ್ಲಿ ಕುಚ್ಚನ್ನು ಹಾಕ್ಕೊಂಡಾಗ 280 ಎಳೆ ಕುಚ್ಚು ರೆಡಿ ಆಗುತ್ತೆ. 2 ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕಲರ್ನಲ್ಲಿ ಯೆಲ್ಲೋ ಮತ್ತು ಪರ್ಪಲ್ಲು. ಈ ಥರ ಒಂದು ಬಿಗ್ಗ ಇರುವಂತಹ ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡಿದ್ದೀನಿ. ಬೇಕಿದ್ರೆ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೋತೀವಲ್ಲ, ಆ ಥರ ಕೂಡ ಮಾಡ್ಕೋಬೋದು. ಒಂದು ವೇಳೆ ನಿಮಗೆ ಹೋಲ್ ಹಾಕೋದಕ್ಕೆ ನೀಟಾಗಿ ಬರಲ್ಲ ಅಂದರೆ ಈ ಥರ ಸೂಜಿಗೆ ಪೋಣಿಸ್ಕೊಂಡು ನೀವು ಕುಚ್ಚನ್ನು ಕಟ್ಕೋಬೋದು. ಹಾಗೆ ಸೀರೆಗೂ ಕೂಡ ಅಷ್ಟೇ, ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೋಬೋದು. ಬೇಡ ಅಂದರೆ ಬೆರಳು ಅಳತೆಯಿಂದ ಹಾಕ್ಕೋಬೋದು. ನಾನೀಗ 10 ಡಿಸೈನನ್ನು ತೋರಿಸ್ತಾ ಇರೋದ್ರಿಂದ ಒಂದು ಡಿಸೈನ್ ಒಂದೇ ಥರ ತೋರಿಸ್ತೀನಿ. ಅಂದರೆ ಒಂದು ತರಹದ ಡಿಸೈನ್ ಒಂದು ಕುಚ್ಚು ಮಾತ್ರ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ಲೆಂದಿ ಆಗುತ್ತೆ. ಕುಚ್ಚನ್ನು ಕಟ್ಟೋದಕ್ಕೆ ನಾನು ಈ ಥರ ಒಂದು ನಾರ್ಮಲ್ ಸೂಜಿಗೆ 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. 2 ಎಳೆಯಿಂದ ಕೂಡ ಕಟ್ಕೋಬೋದು. 4 ಎಳೆ ಪೋಣಿಸ್ಕೊಂಡ್ರೆ ಜರಿ ಥ್ರೆಡ್ಡು ಹೈಲೈಟ್ ಆಗಿ ಕಾಣಿಸುತ್ತೆ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಬಳಸ್ತಾ ಇದ್ದೀನಿ. ಇದನ್ನು ಬಳಸೋದ್ರಿಂದ ಕುಚ್ಚು ನೀಟಾಗಿ ಕಟ್ಟಾಗುತ್ತೆ. ಒಂದು ವೇಳೆ ಈ ಥರ ಸೂಜಿಗೆ ಪೋಣಿಸ್ಕೊಂಡು ಹಾಕೋದಿಲ್ಲ, ಹಾಗೆ ಚೂಪಾಗಿ ಮಾಡ್ಕೋತೀವಿ ಗಮ್ ಹಚ್ಚಿ ಅಂದರೆ ಒಂದು ನಾರ್ಮಲ್ ನೀಡಲ್ ಇರುತ್ತಲ್ಲ, ಅದರಿಂದ ಆದರೂ ಹೋಲ್ ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಹಾಕಿ ನೀವು ಕುಚ್ಚನ್ನು ಕಟ್ಕೋಬೋದು. ಓಕೆ, ಫಸ್ಟ್ ಒಂದು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನೋಡಿ, ಈ ಥರ ಸ್ಟಾರ್ಟಿಂಗಲ್ಲಿ ಸಿಂಪಲಿಂದ ನಾನು ತೋರಿಸ್ತೀನಿ. ಫಸ್ಟ್ ಒಂದು ಡಿಸೈನು ನೋಡಿ, ಇದು ಟೋಟಲ್ 170 ಎಳೆ ಪೋಣಿಸ್ಕೊಂಡು 140 ಎಳೆ ಆಗಿದೆ. ಈಗ ಡಬಲ್ ಮಾಡಿಕೊಂಡಾಗ 280 ಎಳೆ ಕುಚ್ಚು ಬರುತ್ತೆ. ಇದನ್ನ ಈ ಥರ ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ಈ ಜರಿ ಥ್ರೆಡನ್ನು ಪೋಣಿಸಿದ್ದೀನಲ್ಲ, ಈ ನೀಡಲು ಈ ಥರ ಬ್ಯಾಕ್ ಸೈಡಿಂದ ಮುಂದೆ ತಗೋಬೇಕು. ಪೂರ್ತಿಯಾಗಿ ಎಳ್ಕೊಬೇಡಿ, ಸ್ವಲ್ಪ ಈ ಕೈಯಲ್ಲಿ ಈ ಥರ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 4 ಎಳೆ ತೊಗೊಂಡಿರೋದ್ರಿಂದ ಒಂದು 2-3 ಸಲ ಅಷ್ಟೇ ನಾನು ಸುತ್ಕೋತೀನಿ. ಕಡಿಮೆ ತೊಗೊಂಡ್ರೆ ಜಾಸ್ತಿ ಟೈಮ್ ಸುತ್ಕೊಳ್ಳಿ. ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಮೀಡಿಯಮ್ ಸೈಜ್ನಲ್ಲಿ ಮಾಡಿದ್ದೀನಿ. ಇದು ಬೇಬಿ ಕುಚ್ಚು ಹಾಕ್ತೀವಲ್ಲ, ಸಿಂಪಲ್ಲಾಗಿ ಈ ಥರ ಹಾಕ್ಕೋಬೋದು. ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಸೀರೆ ಪೂರ್ತಿ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ನೀವು ಮಾಡ್ಕೊಳ್ಳಿ. ಓಕೆ, ಈ ಡಿಸೈನ್ಗೆ ಒಂದು 250 300 ನೀವು ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಡಿಸೈನ್ಗೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಮತ್ತೆ ಈಗ ಇನ್ನೊಂದು ಕಲರ್ ಇದೆಯಲ್ಲ, ಅದನ್ನು ತೊಗೊಂಡಿದ್ದೀನಿ. ಇದು ಕೂಡ ಸೇಮ್ ಇದೆ ಕುಚ್ಚು, ಅಂದರೆ ಇದು ಕೂಡ 140 ಎಳೆ ಇದೆ. ಡಬಲ್ ಮಾಡಿಕೊಂಡಾಗ 280 ಎಳೆ ಆಗುತ್ತೆ. ಇದಕ್ಕೂ ಕೂಡ ಇವಾಗ ಈ ಥರ ನೀಡಲು ಬ್ಯಾಕ್ ಸೈಡಿಂದ ತಂದು ಸ್ಟಾರ್ಟಿಂಗಲ್ಲೇ ಒಂದು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಕೈಯಿಂದ ಜರ್ಕೋದಿಲ್ಲ, ಈ ಥರ ಬಿಟ್ಟರು ಕೂಡ. ಅದಾದಮೇಲೆ ಒಂದು 2 ಸಲ ಈ ಥರ ಸುತ್ಕೊಳ್ಳಿ. ಸುತ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಬೀಡನ್ನು ಪೋಣಿಸ್ಕೋತಾ ಇದ್ದೀನಿ. 3 mm ಒಂದು ಚಿಕ್ಕ ಗೋಲ್ಡ್ ಕಲರ್ ಬೀಡನ್ನು ಪೋಣಿಸ್ಕೋತೀನಿ. ಬೀಡ್ ಚೇಂಜ್ ಮಾಡ್ಕೋಬೋದು. ಕರೆಕ್ಟಾಗಿ ಮಿಡಲ್ನಲ್ಲಿ ಈ ಥರ ಇಟ್ಕೊಂಡು ಮತ್ತೆ ಸುತ್ಕೊಳ್ಳಿ. ಈ ಥರ ಸುತ್ತಿ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಸಿಂಪಲಿಂದ ಗ್ರ್ಯಾಂಡ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಇವಾಗಷ್ಟೇ ಕಲಿತಾ ಇದ್ದೀನಿ ಅಂದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೋಡಿ, ಇದು ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 300 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಕೂಡ ಅಷ್ಟೇ, ಗ್ಯಾಪು ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಒಂದು ಡಿಸೈನು. ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತಾ ಇದ್ದೀನಿ. ರಿಂಗ್ ಬೀಡನ್ನು ಹಾಕ್ಕೊಂಡು ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ತಂದು ಸ್ಟಾರ್ಟಿಂಗಲ್ಲಿ
ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು 2 ಸಲ ಈ ಥರ ಅಥವಾ 3 ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಬೀಡು ಈ ಥರ ಮಾಡ್ಕೊಳ್ಳಿ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈನು 4th ಒನ್ನು. ತುಂಬ ಸಿಂಪಲ್ ಆಗಿ ಹಾಕುವಂತಹ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಈ ಥರ ಪರ್ಲನ್ನು ತಗೊಂಡಿದ್ದೀನಿ. ಹೋಲ್ ಇದಕ್ಕೆ ದೊಡ್ಡದಾಗಿದೆ. ಈ ಸೂಜಿಯಲ್ಲೂ ಹೋಗುತ್ತೆ, ಕುಚ್ಚು ಒಳಗಡೆನೂ ಕೂಡ ಹೋಗುತ್ತೆ. ಇಲ್ಲಿ ನೀವು ಈ ಬೀಡ್ಸ್ ಇದೆ ಅಲ್ಲ, ಸೀರೆಯ ಕಲರ್ ಕಾಂಬಿನೇಷನ್ ಅಥವಾ ಬ್ಲೌಸ್ ಕಲರ್ ಕಾಂಬಿನೇಷನಲ್ಲಿ ತಗೊಂಡು ನೀವು ಕುಚ್ಚುಗಳನ್ನು ಕಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ನೀಡಲ್ ಈ ಥರ ಮುಂದ್ಗಡೆ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ, ಫಸ್ಟ್ ಒಂದು ಕುಚ್ಚು ನೀವು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿರ್ತೀರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದಕ್ಕೆ ನೀವು ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಆದರೆ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ, ಫಿನಿಶಿಂಗ್ ಕೂಡ ಅಷ್ಟು ಕರೆಕ್ಟಾಗಿ ಅನಿಸೋದಿಲ್ಲ. ನೆಕ್ಸ್ಟ್ 5th ಒಂದು ಡಿಸೈನು. ನಿಮಗೆ ಸೀರೆ ಕುಚ್ಚು ಅಂದ್ರೇ ಗೊತ್ತಿಲ್ಲ ಅಂದರೂ ಕೂಡ ಈ ವಿಡಿಯೋನ ನೋಡಿದರೆ ನಿಮಗೆ ಕುಚ್ಚು ಕಟ್ಟೋದು ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಬೀಡನ್ನು ನಾನು ಸೂಜಿ ಒಳಗಡೆ ಹಾಕ್ತಾ ಇದ್ದೀನಿ. ಹಾಕಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಬೀಡು ಈ ಥರ ಕರೆಕ್ಟಾಗಿ ಕೂಡಬೇಕು, ಈ ಥರ ಟೈಟಾಗಿ ಮೇಲ್ಗಡೆ. ಇದಕ್ಕೆ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ತಂದು ಸ್ವಲ್ಪ ಜರಿ ಥ್ರೆಡನ್ನು ಕೈಯಲ್ಲಿ ಹಾಗೆ ಹಿಡ್ದಿರಬೇಕು. ಈ ಥರ ಸ್ಟಾರ್ಟಿಂಗಲ್ಲಿ ಲಾಕ್, ಅದಾದಮೇಲೆ ಒಂದು 3 ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಕುಚ್ಚು ಕೂಡ ಅಷ್ಟೇ, ಎಷ್ಟು ಬೇಕೋ ಉದ್ದ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಈ ಥರ ಸೀರೆ ಪೂರ್ತಿ ನೀವು 1/2 ಇಂಚ್ಗೆ ಒಂದು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು 350 ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು. ನೆಕ್ಸ್ಟು 6th ಬಂತು. ಈ ಥರ ತಗೊಳ್ಳಿ, ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡ್ಕೊಂಡು ಈ ಥರ ಇಟ್ಕೊಂಡು ಜರಿ ಥ್ರೆಡನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಹಾಗೆ ಇರಲಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಜರಿ ಥ್ರೆಡನ್ನು ನಾವೀಗ ಏನು ಮಾಡಬೇಕಂದ್ರೆ, ಒಂದಾದಮೇಲೆ ಒಂದೇಳೆ ಈ ಥರ ಕೆಳಗಡೆ ಸುತ್ತಾ ಬರಬೇಕು. ನೋಡಿ, ಈಗ ನಾನು ತೋರಿಸ್ತಿದ್ದೀನಲ್ಲ, ಒಂದು ಸುತ್ತು ಸುತ್ತಿದ ಮೇಲೆ ನೆಕ್ಸ್ಟ್ ಅದ್ರ ಕೆಳಗಡೆಗೆ ಸುತ್ಕೋಬೇಕು. ಒಂದು ಸುತ್ತಾದಮೇಲೆ ನೆಕ್ಸ್ಟ್ ಮತ್ತೆ ಕೆಳಗಡೆಗೆ. ಈ ಥರ ನೀವು ನಿಮ್ಗೆ ಎಷ್ಟು ಉದ್ದ ಬೇಕನ್ಸುತ್ತೋ ಅಷ್ಟು ಉದ್ದ ನೀವು ಸುತ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಅಂತೂ. ನಾನು ತೋರಿಸಿದ್ದೀನಿ ಆಲ್ರೆಡಿ ಜಾಸ್ತಿ ವಿಡಿಯೋಗಳಲ್ಲಿ. ಇದು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕೆಳಗಡೆ ಸುತ್ತುತ್ತಾ ಬನ್ನಿ. ಈಗ ಎಷ್ಟು ಬೇಕಾಗುತ್ತೋ ಅಷ್ಟು ಸುತ್ತಕೊಂಡು ಲಾಸ್ಟಲ್ಲಿ ಒಂದು ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ಸ್ವಲ್ಪ ಒಂದೆಳೆಯಿಂದ ಈ ಥರ ತಗೊಂಡು ಕೆಳಗಡೆ ತಗೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಬಿಡಿ, ಜರಿ ಥ್ರೆಡನ್ನು. ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡಿ. ನೋಡಿ, ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದು 300ಇಂದ 350ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೆಕ್ಸ್ಟು 7th ಒಂದು ಡಿಸೈನು. ಇಲ್ಲಿ ನಾನು ಎಲ್ಲ ಕುಚ್ಚುಗಳಿಗೂ 140 ದಾರವನ್ನೇ ತಗೊಂಡಿದ್ದೀನಿ. ಈ ಥರ ತಗೊಂಡು ಉದ್ದ ಎಷ್ಟು ಬೇಕಾಗುತ್ತೋ ನೋಡ್ಕೊಳ್ಳಿ. ಈಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲಿ ಈ ಥರ ತಗೊಂಡು ಬನ್ನಿ. ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಇಟ್ಕೊಂಡು ಕಟ್ತೀವಲ್ಲ, ಆ ಥರ ಇದನ್ನು ಕೆಳಗಡೆಯಿಂದ ಎಳ್ಕೊಂಡಾಗ ಇಲ್ಲಿ ಲಾಕ್ ಬೀಳುತ್ತೆ.
ಅದಾದಮೇಲೆ ಒಂದು 2 ಸಲ ಸುತ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ಪರ್ಲನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಲೀಫ್ ಬೀಡು, ಇನ್ನೊಂದು ಪರ್ಲ್. ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು, ಬೀಡ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಈ ಥರ ಆ ಕಡೆ ಈ ಕಡೆ ರೌಂಡ್ ಬೀಡ್ ಹಾಕಿ ಲೀಫ್ ಬೀಡ್ ಈ ಥರ ಹಾಕೋದ್ರಿಂದ ಡಿಸೈನ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಬೀಡ್ಸ್ ಇದೆಯಲ್ಲ, ಇದು ಕರೆಕ್ಟಾಗಿ ಇಲ್ಲಿ ಮಿಡಲ್ನಲ್ಲಿ ಬರಬೇಕು. ಆ ಥರ ನಾವು ನಮ್ಮ ಬೆರಳಿಂದ ಟೈಟಾಗಿ ಇಟ್ಕೋಬೇಕು ಈ ಥರ. ಅದಾದಮೇಲೆ ಈ ಥರ ಸುತ್ತಕೊಂಡು ಒಂದು ಲಾಕ್ ಕೂಡ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಬ್ಯಾಕ್ ಸೈಡಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡಬೇಕು. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ನೆಕ್ಸ್ಟ್ 8th ಒಂದು ಡಿಸೈನು. ಇದಕ್ಕೆ ನಾನು ಒಂದು ಆರ್ಟ್ ಶೇಪ್ ಇರುವಂತಹ ಬೀಡನ್ನು ಹಾಕ್ತಾ ಇದ್ದೀನಿ. ಇದು ನೋಡಿ ಕರೆಕ್ಟಾಗಿ ಈ ಥರನೇ ಬರಬೇಕು. ಈ ಥರ ಇಟ್ಕೊಂಡು ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಮುಂದ್ಗಡೆ ತಗೊಂಡು ಬಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 2ರಿಂದ 3 ಸಲ ಸುತ್ತಿ ಬ್ಯಾಕ್ ಸೈಡಿಂದ ಈ ಥರ ತಂದು ಕಟ್ ಮಾಡ್ಕೊಳ್ಳಿ ಜರಿ ಥ್ರೆಡನ್ನು. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡ್ಕೊಳ್ಳಿ, ಮೊದಲು ಸಮವಾಗಿ ಅಡ್ಜಸ್ಟ್ ಮಾಡಿಕೊಂಡು ನಂತರ ಕಟ್ ಮಾಡ್ಕೊಳ್ಳಿ. ಈ ಬೀಡು ಈ ಥರ ಬರಲಿ. ಇವಾಗ ಶೇಪ್ ಕರೆಕ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟು 9th ಒಂದು ಡಿಸೈನು. ಇದನ್ನು ಈ ಥರ ತಂದ ಮೇಲೆ ಇದಕ್ಕೆ ನಾನು ಒಂದು ಈ ಥರ ಬೀಡನ್ನು ಹಾಕ್ತಾ ಇದ್ದೀನಿ. ಈ ಬೀಡಿದೆಯಲ್ಲ, ಹೋಲು ಸ್ವಲ್ಪ ಜಾಸ್ತಿ ದೊಡ್ಡದಾಗಿದೆ ಇದಕ್ಕೆ. ಈ ಬೀಡನ್ನು ಹಾಕಿ ಬ್ಯಾಕ್ ಸೈಡಿಂದ ಈ ನೀಡಲ್ ತಂದು ಸ್ಟಾರ್ಟಿಂಗಲ್ಲೇ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 2ರಿಂದ 3 ಸಲ ಸುತ್ಕೊಳ್ಳಿ. ನಾನು ಇಲ್ಲಿ 4 ಎಳೆ ತೊಗೊಂಡಿರೋದ್ರಿಂದ ಕಡಿಮೆ ಸುತ್ತಾ ಇದ್ದೀನಿ. ಈಗ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡಿಕೊಂಡು ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಸಿಂಪಲ್ ಆಗಿದೆ, ಬೇಗ ಕಂಪ್ಲೀಟ್ ಆಗುತ್ತೆ. ಬರೀ ಬೀಡ್ಸ್ಗಳನ್ನು ಬಳಸಿ ಹಾಕುವಂತಹ ಡಿಸೈನು. ನೆಕ್ಸ್ಟ್ 9th ಒಂದು ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಬೇಕು ಅಂತ ಕೇಳಿದಾಗ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ರಿಂಗ್ ಬೀಡನ್ನು ಹಾಕಿ ಕುಚ್ಚನ್ನು ಈ ಥರ ಇಟ್ಕೋತೀನಿ ಉದ್ದವಾಗಿ. ಈ ರಿಂಗ್ ಬೀಡ್ ಈ ಥರ ಮೇಲ್ಗಡೆ ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ನೀಡಲ್ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಇದಕ್ಕೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಇವಾಗ ಕುಚ್ಚನ್ನು ಆಲ್ಮೋಸ್ಟ್ 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ, ಅಷ್ಟು ಕಟ್ ಮಾಡ್ಕೊತಿದ್ದೀನಿ. ಇದೇ ರಿಂಗ್ ಬೀಡ್ಗೆನೆ ನಾನು ಈ ಥರ ಮುಂದ್ಗಡೆ ಅಪೋಸಿಟ್ ಕಲರ್ನಲ್ಲಿ ಕುಚ್ಚನ್ನು ಹಾಕ್ತೀನಿ. ಈ ಥರ ಹಾಕಿ ಇಟ್ಕೊಂಡು ಇದನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3ರಿಂದ 4 ಸಲ ಸುತ್ಕೊಳ್ಳಿ. ಸುತ್ಕೊಂಡ್ಮೇಲೆ ಕರೆಕ್ಟಾಗಿ ಮಿಡಲ್ನಲ್ಲಿ ಇಲ್ಲಿ ಈ ಥರ ಸೂಜಿಯನ್ನು ತಂದು ಒಂದು ಬೀಡನ್ನು ಆ್ಯಡ್ ಮಾಡ್ತೀನಿ. ಇದಕ್ಕೆ 3 mm ಇರುವಂತಹ ಒಂದು ಈ ಗೋಲ್ಡ್ ಕಲರ್ ಬೀಡನ್ನು ಹಾಕ್ತಾ ಇದ್ದೀನಿ. ಈ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿದೆ. ಮತ್ತೆ ಇದನ್ನು ಈ ಥರ ವಾಪಸ್ ಚುಚ್ಕೋತೀನಿ. ಇದು ಕರೆಕ್ಟಾಗಿ ಬರುತ್ತೆ. ಮತ್ತೆ 1-2 ಸಲ ಲಾಕ್ ಮಾಡ್ಕೊಂಬಿಡಿ. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ಸೂಜಿಯನ್ನು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ ಹಿಂದುಗಡೆ ಇದೆಯಲ್ಲ ಫಸ್ಟ್ ಒಂದು ಕುಚ್ಚು ಅಷ್ಟೇ ಉದ್ದಕ್ಕೆ
ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಇದಕ್ಕೆ 400 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಹಾಕಿ ಕೊಡಿ ಅಂತ ಕೇಳಿದಾಗ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಇಲ್ಲಿ ರಿಂಗ್ ಬೀಡ್ ಬದಲು ನೀವು ಸ್ಕ್ವೇರ್ ಶೇಪ್ ಬೀಡನ್ನು ಕೂಡ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ನೋಡಿ 10 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಸಿಂಪಲ್ ಆಗಿ ಹಾಕುವಂತಹ ಡಿಸೈನ್ಗಳು 250 ಇಂದ ಅರೌಂಡ್ 350 ನೀವು ಚಾರ್ಜ್ ಮಾಡ್ಕೋಬೋದು ಈ ಎಲ್ಲ ಡಿಸೈನ್ಗಳಿಗೂ. ಈ ಒಂದು ವಿಡಿಯೋ ನೋಡಿದರೆ ಸಾಕು 10 ಸೀರೆಗಳಿಗೆ ನೀವು ಕುಚ್ಚುಗಳನ್ನು ಕಟ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಿಮಗೆ ಸೀರೆ ಕುಚ್ಚು ಹಾಕೋದಕ್ಕೆ ಬರಲ್ಲ ಅಂದರೂ ಕೂಡ ಈ ವಿಡಿಯೋನ ನೋಡಿದರೆ ನೀವು ಪರ್ಫೆಕ್ಟಾಗಿ ಕುಚ್ಚುಗಳನ್ನು ಕಟ್ಕೋತೀರಾ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.